Hello everyone, welcome to my channel. I hope you are all doing well. ಎಸ್ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಈ ವಿಡಿಯೋ ಏನು ಅಂತ. ಹೌದು, ಹಿಯರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಭಗವದ್ಗೀತಾಸ್ ಶ್ಲೋಕ 1. ಸೊ ನಿಮಗೆಲ್ಲ ಇಷ್ಟ ಆದರೆ ಅರ್ಥ ಆದರೆ ಪ್ಲೀಸ್ ಡೂ ಸಪೋರ್ಟ್. ಎಸ್, ವಿತೌಟ್ ವೇಸ್ಟ್ ಆಫ್ ಟೈಮ್ ಲೆಟ್ಸ್ ಗೆಟ್ ಇನ್. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸೊ ಧೃತರಾಷ್ಟ್ರ ಉವಾಚ ಮೀನ್ಸ್ ಹೇಳಿದರು ಅಥವಾ ಕೇಳಿದರು. ಧರ್ಮಕ್ಷೇತ್ರ ಮೀನ್ಸ್ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆಯುವಂಥ ಕ್ಷೇತ್ರಕ್ಕೆ ನಾವು ಧರ್ಮಕ್ಷೇತ್ರ ಅಂತ ಹೇಳ್ತೀವಿ. ಕುರುಕ್ಷೇತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಪ್ಲೇಸ್. ಸಮವೇತ ಮೀನ್ಸ್ ಸೇರಿದ. ಯುತ್ಸಹ ಮೀನ್ಸ್ ಯುದ್ಧ ಮಾಡಲು ಅಪೇಕ್ಷೆ ಮಾಡುವವರು. ಮಾಮಕ ಮೀನ್ಸ್ ನಮ್ಮವರು, ನಮ್ಮ ಪಕ್ಷದವರು. ಪಾಂಡವಾಶ್ಚೈವ ಮೀನ್ಸ್ ಪಾಂಡವರು. ಕಿಮಕುರ್ವತ ಅಂದರೆ ಏನನ್ನು ಮಾಡಿದರು. ಸಂಜಯ ಅಂದರೆ ಧೃತರಾಷ್ಟ್ರರ ಕಾರ್ಯದರ್ಶಿಯವರು. ಸೊ ಧೃತರಾಷ್ಟ್ರ ಅವರು ಕಾರ್ಯದರ್ಶಿಯನ್ನು ಈ ರೀತಿ ಕೇಳ್ತಾರೆ. ಇದರ ಅನುವಾದ ಇಷ್ಟೇ. ಧೃತರಾಷ್ಟ್ರ ಕೇಳ್ತಾರೆ ಸಂಜಯನನ್ನು, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ. ಎಸ್, ಈ ಶ್ಲೋಕದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಮಹಾಭಾರತದಲ್ಲಿ ಏನಾಯಿತು ಅಂತ. ಎಸ್, ಪಾಂಡವರು ಹಾಗೂ ಕೌರವರ ನಡುವೆ ಪಿತ್ರಾರ್ಜಿತ ಸ್ವತ್ತಿಗಾಗಿ, ಆಸ್ತಿಗಾಗಿ ಯುದ್ಧವನ್ನು ಮಾಡಬೇಕಾಗುತ್ತೆ. ಪಾಂಡವರು ಮತ್ತು ಧೃತರಾಷ್ಟ್ರನ ಮಕ್ಕಳು ಅಂದರೆ ಕೌರವರು ಒಂದೇ ಕುಟುಂಬದವರಾಗಿರ್ತಾರೆ. ಆದರೆ ಧೃತರಾಷ್ಟ್ರರಿಗೆ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಿಂದ ದೂರವಿರಿಸಿರ್ತಾರೆ. ಅದಕ್ಕಾಗಿ ಮಹಾಭಾರತ ನಡೆಯುತ್ತೆ. ಧೃತರಾಷ್ಟ್ರರು ಹುಟ್ಟು ಕುರುಡರಾಗಿರ್ತಾರೆ. ಸೊ ಯಾಕೆ ಸಂಜಯನನ್ನು ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಡೆಗೆ ವಿಜಯವನ್ನು ಅಂದರೆ ಯುದ್ಧದಲ್ಲಿ ಗೆಲ್ತಾರೋ ಇಲ್ವೋ ಅಂತ ಸಿಕ್ಕಾಪಟ್ಟೆ ಡೌಟ್ ಆಗಿರುತ್ತೆ. ಸೊ ಡೌಟ್ಫುಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾರೆ. ಆ್ಯಂಡ್ ಆ ಡೌಟ್ ಬರೋದಕ್ಕೆ ಇನ್ನೊಂದು ರೀಸನ್ ಅಂದರೆ, ಯುದ್ಧ ಮಾಡೋಕ್ಕೆ ಚಾಯ್ಸ್ ಮಾಡಿಕೊಂಡಿರುವಂಥ ಪ್ಲೇಸ್ ಕುರುಕ್ಷೇತ್ರ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯೋದ್ರಿಂದ ಆ ಪ್ಲೇಸ್ ಧರ್ಮದ ಪರವಾಗಿಯೇ ಇರುತ್ತೆ ಅನ್ನೋದು ಅವನ ಅಭಿಪ್ರಾಯ. ಆ್ಯಂಡ್ ಅದು ಸತ್ಯ ಕೂಡ. ಧೃತರಾಷ್ಟ್ರನಿಗೆ ಮೊದಲೇ ತಿಳಿದಿರುತ್ತೆ ಪಾಂಡವರು ಧರ್ಮೀಯರು ಆ್ಯಂಡ್ ಕೌರವರು ಧರ್ಮೀಯರು ಅಂತಲೂ ಗೊತ್ತಿರುತ್ತೆ. ಹಾಗಾಗಿ ಆ ಸ್ಥಳದ ಪ್ರಭಾವವೇನಾದರೂ ಪಾಂಡವರ ಮೇಲೆ ಬಿದ್ದು ಅವರು ಯುದ್ಧದಲ್ಲಿ ಜಯಶಾಲಿ ಆಗ್ತಾರೆ ಅನ್ನೋದು ಕೂಡ ಅವನ ಸಂಶಯಕ್ಕೆ ಮೂಲ ಕಾರಣ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.